ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ ಮನೆ ಮಾಡಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಕ್ಕಿ ಜ್ವರದ ಮೇಲೆ ನಿಗಾ ಇಡಲು ಸೂಚನೆ ನೀಡಲಾಗಿದೆ. ಆರೋಗ್ಯ ವಿಭಾಗದಿಂದ ಸಭೆ ನಡೆಸಿ ಸೂಚಿಸಲಾಗಿದೆ. 8 ವಲಯಗಳಲ್ಲೂ ಹಕ್ಕಿ ಜ್ವರದ ಬಗ್ಗೆ ಜಾಗೃತಿ ಮೂಡಿಸಿ ಪಾಲಿಕೆ ವ್ಯಾಪ್ತಿಯಲ್ಲಿ ಹಕ್ಕಿ ಜ್ವರದ ಸಮೀಕ್ಷೆ ನಡೆಸಿ ಕೋಳಿ ಫಾರ್ಮ್, ಮೊಟ್ಟೆ ಗೋದಾಮಿನಲ್ಲಿ ಪರಿಶೀಲಿಸುವಂತೆ ಬಿಬಿಎಂಪಿ ಆರೋಗ್ಯ ವಿಭಾಗದ ಆಯುಕ್ತ ಸೂರಲ್ಕರ್ ವಿಕಾಸ್ ಕಿಶೋರ್ ಆದೇಶಿಸಿದ್ದಾರೆ. ಸಾರಿಗೆ ನೌಕರರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಮಾರ್ಚ್ 22ರ ಒಳಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಮಾನವಾಗಿ ವೇತನ ನೀಡುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವೂ ಕಳೆದಿದ್ರೂ ಬೇಡಿಕೆ ಈಡೇರಿಸಿಲ್ಲ ಅಂತ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ನೌಕರರು ಸಿಡಿದೆದ್ದಿದ್ದಾರೆ. ಇಲ್ಲಾಂದ್ರೆ ಮಾರ್ಚ್ 25ರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮದ ಸಂಘಟನೆ ಒಕ್ಕೂಟದಿಂದ ಸಭೆ ನಡೆಸಿ ಮುಷ್ಕರ ಕೈಗೊಳ್ಳುವ ದಿನಾಂಕ ಘೋಷಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪೋರ್ಟರ್ ಆಪ್ ಮೂಲಕ ಲಗೇಜ್ ವಸ್ತುಗಳನ್ನು ರಾಜ್ಯದಲ್ಲಿ ಹೊರ ರಾಜ್ಯಕ್ಕೂ ಸಾಗಿಸಲಾಗುತ್ತಿದೆ. 2014ರಲ್ಲಿ ತಲೆ ಎತ್ತಿದ ಪೋರ್ಟರ್ ಕಂಪನಿ ಹೆಸರಿನಲ್ಲಿ ಜೀವ ಹಿಂಡುತ್ತಿದೆ ಎಂದು ಚಾಲಕರು ಆರೋಪಿಸಿದ್ದಾರೆ. ಪೋರ್ಟರ್ ಕಂಪನಿ ಶೇಕಡ 20ರಿಂದ 25ರಷ್ಟು ಕಮಿಷನ್ ತೆಗೆದುಕೊಳ್ಳುತ್ತಿದೆ. ಖುದ್ದು ಚಾಲಕರೇ ಟೋಲ್ ಚಾರ್ಜ್ ಭರಿಸಬೇಕು. ಅಂತಾರಾಜ್ಯಕ್ಕೆ ಬುಕಿಂಗ್ ಇದ್ದಾಗ ಪರ್ಮಿಟ್ಗೆ 3,000 ಆಗಲಿದ್ದು ನಾವೇ ಭರಿಸಬೇಕು. ಕಂಪನಿ ಸಿಬ್ಬಂದಿ ಡಾಕ್ಯುಮೆಂಟ್ಸ್ ಪಡೆದು ವಾಪಸ್ ಕೊಡಲ್ಲ. ಹೀಗಾಗಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಿ, ಇಲ್ಲದಿದ್ದರೆ ದಯಾಮರಣ ಕೊಡಿಸಿ ಅಂತ ಸುಮಾರು 3,000 ಚಾಲಕರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ.